ವಿಜಯಪುರ ಜಿಲ್ಲೆ ಕೋಲಾರದಲ್ಲಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರೈತರ ಬೃಹತ್ ಪ್ರತಿಭಟನೆ. ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಪ್ರಕ್ರಿಯೆಯನ್ನ ಕೈಬಿಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚಿನ್ನಪ್ಪ ಪೂಜಾರಿ ಹಾಗೂ ಕೋಲಾರ ತಾಲೂಕು ಅಧ್ಯಕ್ಷ ಸೋಮು ಬಿರಾದಾರ್ ಅವರ ನೇತೃತ್ವದಲ್ಲಿ ಕೋಲಾರ ತಾಲೂಕಿನ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಬಸವೇಶ್ವರ ಸರ್ಕಲ್ನಿಂದ ಪಾದಯಾತ್ರೆ ಮೂಲಕ ತಹಶೀಲ್ದಾರರ ಕಚೇರಿಯವರೆಗೆ ತೆರಳಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಅಲ್ಲಿನ ದಂಡಾಧಿಕಾರಿ ಎಸ್ಎಚ್ ಅರಕೇರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ವಿದ್ಯುತ್ ಖಾಸಗೀಕರಣ ಯೋಜನೆಯನ್ನ ತಕ್ಷಣ ಕೈಬಿಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಟಿಟಿ ಹಗದಾಳ, ವಿಜಯ್ ಮಹಂತೇಶ್, ಗಿಡ್ಡಪ್ಪಗೋಳ, ಕಲ್ಲಪ್ಪ ಗಿಡ್ಡಪ್ಪಗೋಳ, ಮಲ್ಲಪ್ಪ ಗಾಣಿಗೇರ, ಮಂಜುನಾಥ್ ಸೊನ್ನದ, ಶ್ರೀಶೈಲ ಬಾಡಗಿ, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಲ್ಲಪ್ಪ ಸೊನ್ನದ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದ್ದರು. ಸದಾಶಿವ ಮೇಲಿನ ಮನೆ, ಜೆಕೆ ನ್ಯೂಸ್ ಕನ್ನಡ, ಕೋಲಾರ. ನಾವು ಆಕ್ಚುಲಿ ಇನ್ನು 2 ತಿಂಗಳಿಂದ ನಿಮ್ಗೆ ಯಾವತ್ತೂ ಈ ತರ ಸಮಸ್ಯೆ ಆಗಿಲ್ಲ ಸರ್. ಈ 2 ತಿಂಗಳಿಂದ ಈಚೆಗೆ ನಿಮ್ಗೆ ಸಮಸ್ಯೆ ಆಗ್ತಿದೆ. ಅದನ್ನು ಜಲ್ದಿ ನಾವು ಪೂರೈಸಿಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ನಾವು ಆದಷ್ಟು 1-2 ದಿನದಲ್ಲಿ ನಾವು ಪ್ರಯತ್ನ ಮಾಡಿ ನಿಮ್ಗೆ ಪೂರೈಸಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀವಿ. ಆಮೇಲೆ ಮುಂದುವರೆದು ಸರ್, ರೋಣಿಹಾಳ ಸ್ಟೇಷನ್ ಇಂದ ನಿಮಗೆಲ್ಲ ಫಾರ್ಮರ್ಸಿಗೆ ಪವರ್ ಸಪ್ಲೈ ನಾವು ಫೀಡ್ ಮಾಡ್ತಾ ಇದೀವಿ. ನಿಮಗೆ ಈ ಹಿಂದೆ ಇದು ಮಳೆದೇನು ಮುಂಗಾರಿದೆಯಲ್ಲ ಸರ್, ಈ ಸೀಸನ್ಗಿಂತ ಮುಂಚೆ ನಿಮ್ಗೆ ದಿನದ ಅವಧಿಯಲ್ಲಿ 7 ತಾಸು ನಾವು ಕೊಡ್ತಾ ಇದ್ವಿ. ಇದು ಮಳೆ ಒಂದು ಬರದೇ ಇರೋ ಕಾರಣಕ್ಕೆ ಸರ್ ಎಲ್ಲಾ ಸ್ಟೇಷನ್ಗಳು ಲೋಡ್ ಆಗ್ಬಿಟ್ಟು ನಿಮಗೆ 4+3 ತಾಸು ಕೊಡ್ತಿದ್ವಿ ಸರ್. ರಾತ್ರಿ ಮಳೆ ಏನ್ ಕೊಡ್ತಾ ಇದೀವಲ್ಲ, ಮಾರ್ನಿಂಗ್ ಬೆಳಿಗ್ಗೆ ಡೇ ಟೈಮ್ ಅಲ್ಲಿ ಮಾಡ್ತೀವಿ ಸರ್. ಆಮೇಲೆ ಸರ್ ಮುಂದುವರೆದು ನಿಮಗೆ ಹೇಳಿದ್ರಲ್ಲ ಸರ್, 7 ತಾಸು ದಿನದ ಅವಧಿಯಲ್ಲಿ ರೈತನೂ ಕೂಡ ನೌಕರ ಬಂದವ್ರ ತರನೇ ತನ್ನ ಹೊಲಕ್ಕೆ ಹೋಗಿ ಬರಬೇಕು ಅನ್ನೋ ಉದ್ದೇಶದಿಂದಾನೆ ಡೇ ಟೈಮ್ ಅಲ್ಲಿ 7 ತಾಸು ಕೊಡೋದು ಮಾಡಿದ್ವಿ ಸರ್ ನಾವು. ಈಗ ಸರ್ ಹೇಳ್ದಂಗೆ ಮಸೂತಿ ಈಗ ನೋಡಿ ಸರ್, ಈ ಲೊಕೇಶನ್ ಅಲ್ಲಿ ರೋಣಿಹಾಳ್ ಜೈ ಜವಾನ್ ಜೈ ಜವಾನ್ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ನಿಮಿತ್ತವಾಗಿ ಈ ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣ ಮಾಡಲಿಕ್ಕೆ ಹೊರಟಂತ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಂತ ಎಲ್ಲ ಹಿರಿಯ ರೈತ ಸಂಘದ ಮುಖಂಡರೇ ಹಾಗೂ ಎಸ್ಕಾಂ ಅಧಿಕಾರ ವರ್ಗವೇ ಹಾಗೂ ಪೊಲೀಸ್ ಇಲಾಖೆ ಹಾಗೂ ಯಾವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತ ಈ ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣ ಮಾಡಿ ಯಾವುದು ಟಾಟಾ ಬಿರ್ಲಾ ಅಂತ ಕಂಪನಿಗೆ ಕೊಟ್ಟು ರೈತರು ಮತ್ತು ಅಧಿಕಾರಿಗಳಿಗೆ ಕೂಡ ತೊಂದರೆ ಕೊಡುವಂತ ಒಂದು ಹುನ್ನಾರ ನಡೆದಿದೆ. ಇದು ಅಕ್ಷಮ್ಯ ಅಪರಾಧ. ಇದು ಇಲ್ಲಿಗೆ ನಿಲ್ಬೇಕು. ಯಾಕಂತಂದ್ರೆ ಖಾಸಗೀಕರಣ ಆತಂತಂದ್ರೆ ಈಗೆಲ್ಲ ರೈತರಿಗೆ ತೊಂದರೆ, ಗ್ರಾಹಕರಿಗೆ ತೊಂದರೆ. ಇದರಿಂದ ಈಗೆಲ್ಲ ಹೊಸ ಟೆಕ್ನಾಲಜಿ ಬಂದು ಈಗ ಸ್ಮಾರ್ಟ್ ಮೀಟರ್ ಅಂತ ಬಂದವ. ಅವು ಹೆಂಗದವಪ್ಪ ಅಂತಂದ್ರೆ ಇವತ್ತು ನಿಮ್ದು ಬಿಲ್ ತುಂಬಲಿಕ್ಕೆ ಅಂತಂದ್ರೆ ತಾನೇ ಆಟೋಮೆಟಿಕ್ ನಿಮ್ಮ ಮನೆಗೆ ವಿದ್ಯುತ್ ಬಂದ. ನಮ್ಮ ಅಂಗಡಿಗಳದಾವ ಇವತ್ತು ಏನ್ ಪಟ್ಟಿ ಅಂಗಡಿ ಒಳಗೆ ಸಣ್ಣ ಅಂಗಡಿ ಹಾಕೋತವ್ರ ಕರೆಂಟ್. ಇವತ್ತು ಏನೋ ಒಂದು ಮಾರ್ಕೊಂತ ಜ್ಯೂಸ್ ಅಂಗಡಿ ಇರ್ಲಿ, ಹೋಟೆಲ್ ಇರ್ಲಿ, ಇವತ್ತು ಏನೋ ಒಂದು ಬಿಸ್ನೆಸ್ ಮಾಡುವಂತವ್ರು ಇರ್ಲಿ, ಕರೆಂಟ್ ಮಾಡೋದು ತುಂಬಾರು ಇರ್ಲಿ, ಎಲ್ಲರಿಗೆ ಸಹಿತ ಇವತ್ತೇನು ನಾವು ಕೂಲಿ ಮಾಡುವಂತ ಕಾರ್ಮಿಕರು ಇರ್ಲಿ, ಇವತ್ತು ರೈತರು, ನೌಕರಿಯವರು ಮತ್ತು ಅಂಗಡಿ ವ್ಯಾಪಾರಸ್ಥರು, ಇವ್ರಿಗೆ ಏನು ಅನ್ಯಾಯ ಆಗತ್ತಪ್ಪ ಅಂದ್ರ 200 ಯೂನಿಟ್ ಅಂತ ಏನು ಫ್ರೀ ಮಾಡಿದ್ರೆ ಯಾರಿಗೆ 200 ಯೂನಿಟ್ ಕೊಡ್ಲಿಲ್ಲ ಸರ್ಕಾರ. 200 ಯೂನಿಟ್ ಕೊಟ್ಟಿದ್ರೆ ನಾವು ಇವತ್ತು ಅವ್ರ ಪ್ರಶ್ನೆ ಎತ್ತಿದಿಲ್ಲ. ದಯಮಾಡಿ ನಮ್ಮ ಮಾಧ್ಯಮದವ್ರ ಮೂಲಕ ತಿಳ್ಸಾಕತ್ತೇವೆ. 200 ಯೂನಿಟ್ ಅನ್ನ ಫ್ರೀ ಅಂತ ಕೊಟ್ಟಿದ್ರ ಅವ್ರಿಗೆ ತೊಂದರೆ ಆಗುದಿಲ್ಲ. ಅದನ್ನು ಹೇಳಾಕತ್ತೀವಿ. ಇವತ್ತು ಫ್ರೀ ಐತಿಲ್ಲ, ಅವ್ರು ಯಾಕೆ ಅನ್ನಕತ್ತಾರಂತಲ್ಲ, ಅವ್ರು ಏನು 2-3 ತಿಂಗಳು ಏನು ಹಿಂದೆ ಯೂಸ್ ಮಾಡಿದ್ರು ಅದ್ರಾಗ ಯಾರು 30 ಯೂನಿಟ್ 50 ಯೂನಿಟ್ ಇಷ್ಟು ಮಾತ್ರ ಫ್ರೀ ಮಾಡ್ಯಾರ. ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಎಷ್ಟೋ ಬಿಲ್ ಕಟ್ಟಾಕತ್ತೀರಿ ನಮ್ಮ ರೈತರು. ಇವತ್ತು ಮಳೆಗಾಲ ತೋತವ್ರು ಇದು ಮಾಡ್ಯಾರ. ಇವತ್ತು ಬ್ಯಾಸ್ಗಿ ಟೈಮ್ದಾಗೆಲ್ಲ ಪ್ಯಾನ್ ಗಿನ್ ಹಚ್ಕೊಂತ ಬಿಲ್ ಈಗ ಒಂದ್ರ ಸಹಿತ ಮೊದಲು 2 ತುಂಬ್ತಿದ್ವಿ, ಅಡ್ಡ ತುಂಬಾತೀವಿ ಇವತ್ತು ನಾವು ಬಿಲ್. ನಮ್ದು ಮಾತ್ರ ಹಂಗೆ ಅನ್ಸೈತಿ. ಇವತ್ತು ಏನು ಮೊದಲು 100 ರೂಪಾಯಿ ತುಂಬ್ತಿದ್ವಿ, ಅವ್ರು ಡಬಲ್ ಮಾಡ್ಯಾರ. ಅದ 100 ರೂಪಾಯಿ ಇವತ್ತು ತುಂಬಾಕತ್ತೀವಿ. ಅದಕ್ಕೆ ಹಿಂದೆ ಮುಂದೆ ಏನಾಗತ್ತಪ್ಪ ಅಂದ್ರ ಈಗ 90 ಯಾರು ತಿಂಗಳು ತುಂಬ್ತಿದ್ದೀವಿ. ಖರೀದಿಸುವ ಪ್ಲಾನ್ ಇರುತ್ತೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.